ಹಾಯ್ ಡಿಸೈನರ್ಸ್, ವೆಲ್ಕಮ್. ಬ್ಲೌಸ್ ಕಟ್ ಮಾಡಬೇಕು ಅಂತ ಕೂತ್ಕೊಳ್ಳೆ ನನ್ನ ತಲೆಯಲ್ಲಿ ರನ್ ಆಗೋ ಮೇನ್ ಟಾಪಿಕ್ ಏನಂದ್ರೆ ಆರ್ಮೋಲ್ ಎಷ್ಟು ತೊಗೊಳ್ಬೇಕು, ಶೋಲ್ಡರ್ ಎಷ್ಟು ತೊಗೊಳ್ಬೇಕು ಅಂತ. ಎಲ್ಲ ಟೆನ್ಷನ್ ಶುರುವಾಗೋದು ಇಲ್ಲಿಂದಾನೆ. ಬ್ಲೌಸ್ ಕಟ್ ಮಾಡಬೇಕು ಅಂತಂದ್ರೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಕತ್ತರ್ ಏನಾದರೂ ನಿಮಗೆ ಭಯ ಆಗ್ತಿತ್ತು ಅಂತಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಬ್ಲೌಸಲ್ಲಾಗಿರ್ಬೋದು, ಡ್ರೆಸ್ಸಲ್ಲಾಗಿರ್ಬೋದು, ಅಥವಾ ಯಾವುದೇ ಗೌನ್ಗಳು ನೀವೇನೇ ಹೊಲಿಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಇದು ಮೇನ್ ಟಾಪಿಕ್ ಆಗಿರುತ್ತೆ. ಅಂದರೆ ಏನಂದರೆ ಟೈಲರಿಂಗಲ್ಲಿ ಇದು ಬೇಸ್ ಇದ್ದಂಗೆ. ಹೇಗಂತ ಹೇಳಬೇಕು ಅಂತಂದರೆ, ನೀವು ಮನೆ ಕಟ್ಟಲಿಕ್ಕೆ ಹೇಗೆ ನಾವು ಅಡಿಪಾಯ ಹಾಕಬೇಕು ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ, ನಾವು ಅದೇ ಥರನೇ ಇವೆರಡು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ವಸ್ತುಗಳು. ಇವೆರಡೂ ನೀವು ಕಲ್ತ್ಬಿಟ್ರಿ ಅಂತಂದರೆ ಮತ್ತೆ ಯಾವುದೇ ಥರ ಟೆನ್ಷನ್ಸ್ ಇಲ್ಲ. ನೀವು ಎಂಥ ಡಿಸೈನ್ ಬ್ಲೌಸ್ ಆದರೂ, ಡ್ರೆಸ್ ಆದರೂ, ಗೌನ್ ಆದರೂ, ಎಂಥ ಡಿಸೈನ್ ಡ್ರೆಸ್ ಬೇಕಾದ್ರೂ ನೀವು ಆರಾಮಾಗಿ ರೆಡಿ ಮಾಡ್ಬೋದು. ಸೊ ಈ ಮೇನ್ ಟಾಪಿಕ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆರ್ಮೋಲು ಮತ್ತು ಶೋಲ್ಡರ್ ಬಗ್ಗೆ ಪೂರ್ತಿ ಡೀಟೇಲ್ ನಾನು ಹೇಳ್ತಾ ಇದ್ದೀನಿ. ನನ್ನ ಚಾರ್ಟ್ ಕೂಡ ಇದೆ ನಂದು, ನಾನು ನನಗೋಸ್ಕರ ಮಾಡ್ಕೊಂಡಿರೋದು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಆದರೆ ಒಂದು ಹೇಳ್ತೀನಿ ನೋಡಿ, ಆರ್ಮೋಲು ಮತ್ತು ಶೋಲ್ಡರ್ ಯಾವಾಗಲೂ ಬಾಡಿ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹೇಳಿದ್ದ ಎಕ್ಸಾಕ್ಟ್ಲಿ ಅದೇ ಥರನೇ ಬರಬೇಕು ಅಂತೇನಿಲ್ಲ. ಅರ್ಧ ಇಂಚ್ ಈಚೆ, ಅರ್ಧ ಇಂಚ್ ಆಚೆ ಆಗ್ತಾ ಇರುತ್ತೆ.